ವಿದೇಶದಿಂದ ಆಗಮಿಸ್ತಾರ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಮರಳಿ ಇಷ್ಟು ದಿನ ಆದರೂ ಕೂಡ ದೇಶದತ್ತ ಮುಖ ಮಾಡ್ತಾ ಇಲ್ಲ. ಪ್ರಜ್ವಲ್ ಕರೆ ತರೋದಕ್ಕೆ ಎಚ್.ಡಿ. ದೇವೇಗೌಡರ ಕುಟುಂಬ ಈಗ ಮುಂದಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು. ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಲ್ಲಿದ್ರೂ ಕೂಡ ಬರ್ಲಿ ಅಂತ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ SITನೇ ಹೋಗಿ ಬಂಧಿಸಿ ಕರೆ ತಂದ್ರೆ ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ. ಅಂದ್ರೆ ಇವರೇ ಹೋಗಿ ಬಂಧನ ಮಾಡ್ಕೊಂಡು ಬಂದ್ರು ಅಂತ ಅಂದ್ರೆ ಇಮೇಜ್ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ, ಪಕ್ಷದ ವರ್ಚಸ್ಸು ಕಮ್ಮಿ ಆಗುತ್ತೆ, ಕುಟುಂಬದ ವರ್ಚಸ್ಸು ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಕುಟುಂಬವೇ ಕರೆಸಿಬಿಟ್ರೆ ಪ್ರಜ್ವಲ್ ರೇವಣ್ಣರನ್ನ ಆರೋಪಿ ಬೆನ್ನಿಗೆ ನಾವು ನಿಂತಿಲ್ಲ ಅನ್ನುವಂಥ ಸಂದೇಶ ಕುಟುಂಬದ ಮೂಲಕ ರವಾನೆ ಆಗುತ್ತೆ. ಹಾಗಾಗಿ ಪ್ರಜ್ವಲ್ ರೇವಣ್ಣರನ್ನ ಕರೆ ತರಿಸೋದಕ್ಕೆ ಈಗ HDD ಕುಟುಂಬ ಸಜ್ಜಾಗಿದೆ. ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ನಾವು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಿಂತಿಲ್ಲ, ಪ್ರಜ್ವಲ್ ಎಲ್ಲಿದ್ರೂ ಬರಲಿ, ಕಾನೂನಾತ್ಮಕವಾಗಿ ಕರೆಸಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಫೋನ್ ಸಂಪರ್ಕದಲ್ಲಿದೆ. ಎಲ್.ಎನ್. ಸ್ವಾಮಿ, ಈಗಾಗಲೇ ಒಂದಷ್ಟು ಪ್ರಜ್ವಲ್ ರೇವಣ್ಣ ಸುತ್ತ ಒಂದಷ್ಟು ಅನುಮಾನದ ಹುತ್ತಗಳು ಮೂಡಿದ್ದಾವೆ. ವಿದೇಶದಲ್ಲಿ ಇದ್ಕೊಂಡೇ ಈ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದು ಪ್ರಯತ್ನ ಪಡ್ತಿದ್ದಾರೆ. ಅವರನ್ನು ಕರೆಸೋದಕ್ಕೆ ಕುಟುಂಬದವರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಬಂದಿತ್ತು. ಅದರ ಮಧ್ಯೆ ಈಗ ಕುಟುಂಬಸ್ಥರು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮನವಿ ಮಾಡ್ಕೊಂಡಿದ್ದಾರೆ, ಚರ್ಚೆ ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ರೂ ಬರಲಿ ಅಂತ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಪ್ರಜ್ವಲ್ ಕೇಸ್ನಲ್ಲಿ? ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಒಂದು ಲೈಂಗಿಕ ಹಗರಣ ಹಾಗೂ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯ ಸರ್ಕಾರ ಈಗಾಗಲೇ SIT ನೇಮಕ ಮಾಡಿ ತನಿಖೆ ಕೂಡ ಸಾಗ್ತಾ ಇದೆ. ಆದ್ರೆ ಈಗ ಇರುವಂತ ಒಂದು ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬ, ಯಾವಾಗ ಬರ್ತಾರೆ ಅನ್ನೋ ವಿಚಾರ. ಹಾಗಾಗಿ ಒಂದು ಕಡೆ ಸರ್ಕಾರದ ನಾಯಕರು ದೇವೇಗೌಡರ ಕುಟುಂಬದ ಮೇಲೆ ಸಾಕಷ್ಟು ಒಂದ್ ರೀತಿ ಪರೋಕ್ಷವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅವರೇ ಕರೆಸಲಿ, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಅವರಿಗೆ ಮಾಹಿತಿ ಇದ್ರೆ ಅವರೇ ವಿದೇಶದಿಂದ ದೇಶಕ್ಕೆ ಕರೆಸಿ SIT ತನಿಖೆಗೆ ಹಾಜರಾಗುವಂತೆ ಅವರು ಅವಕಾಶ ಮಾಡಿಕೊಡ್ಬೇಕು, ಕೋರಿಕೆ ಮಾಡಬೇಕು, ಕರೆಸಬೇಕು ಎಂಬ ಪರೋಕ್ಷವನ್ನ ಒತ್ತಡವನ್ನ ಹೇಳ್ತಾ ಇರೋದು ಹಾಗೂ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಈ ಎಲ್ಲಾ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಜಿ CM ಕುಮಾರಸ್ವಾಮಿ ಅವರು ಈಗಾಗಲೇ ಮಾಧ್ಯಮಗಳ ಮೂಲಕ ಒಂದ್ ರೀತಿ ಕರೆ ನೀಡಿರೋದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಬಂದು ನೀನು SITಗೆ ಶರಣಾಗು, SIT ತನಿಖೆಗೆ ಹಾಜರಾಗುವಂತೆ ಪದೇ ಪದೇ ಮನವಿಯ ಮೇಲೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ದೇವೇಗೌಡರು ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಈಗಾಗಲೇ ಕಳಿಸಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಇಲ್ಲೇ ಇದ್ರು ಬಂದು SIT ತನಿಖೆಗೆ ಹಾಜರಾಗಿ SIT ತನಿಖೆಯನ್ನ ಎದುರಿಸ್ಬೇಕು. ನೀವು ಬೇರೆ ದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆ ರೀತಿಯ ಒಂದು ಅರ್ಥ ಸಂದೇಶ ಜನರಿಗೆ ತಲುಪುತ್ತೆ. ಹಾಗಾಗಿ ಎಲ್ಲೇ ಇದ್ರು ಬರಬೇಕು ಎಂಬ ಸಲಹೆ ಮತ್ತು ಸೂಚನೆಯನ್ನ ಕುಮಾರಸ್ವಾಮಿ ಅವರು ಸ್ವತಃ ಮನವಿಯನ್ನ ಮಾಧ್ಯಮಗಳ ಮೂಲಕ ಮಾಡ್ಕೊಂಡಿರೋಂಥದ್ದು. ಹಾಗಾಗಿ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಮನವಿ ಮಾಡಿಕೊಂಡು ಕರೆಸಿದಂತ ಸಂದರ್ಭದಲ್ಲಿ ಜನಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ ನಾವು ಪ್ರಜ್ವಲ್ ರೇವಣ್ಣ ಅವರ ಬೆನ್ನಿಗೆ ನಿಂತಿಲ್ಲ, ಸತ್ಯ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ ಎಂಬ ಸಂದೇಶ ಜನರಿಗೆ ತಲುಪುತ್ತೆ ಎಂಬ ವಿಚಾರದಿಂದ ಈಗ ಈ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಒಂದು ಕಡೆ ಸರ್ಕಾರವೇ SIT ಮೂಲಕ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಪತ್ರಗಳನ್ನ ಬರೆದಿದ್ದಾರೆ. ಅವರ ಪಾಸ್ಪೋರ್ಟ್ ರದ್ದು ಮಾಡಿ, ಅವರ ಅಕೌಂಟ್ ಸೀಸ್ ಮಾಡಿ ಎಂಬ ಪತ್ರಗಳನ್ನ ಬರೆದಿದ್ದಾರೆ. ಈ ಎಲ್ಲಾ ಕಾನೂನು ಕಟ್ಟಡಗಳು ಬಿಗಿಯಾದಂತ ಸಂದರ್ಭದಲ್ಲಿ ಮತ್ತೆ ಆ ಸರ್ಕಾರಕ್ಕೆ ಒಂದು ಯಶಸ್ವಿ ಆಗುತ್ತೆ, ಸರ್ಕಾರವೇ ಕರೆತರುವಲ್ಲಿ ಯಶಸ್ವಿ ಆಗುತ್ತೆ ಎಂಬ ವಿಚಾರವನ್ನೆಲ್ಲ ಇಟ್ಟುಕೊಂಡು ಒಂದು ರೀತಿ ಈ ಕಳಂಕವನ್ನ ತೆಗೆದು ಹಾಕೋದಕ್ಕೆ, ಅಂದ್ರೆ ಪ್ರಜ್ವಲ್ ರೇವಣ್ಣ ಬೆನ್ನಿಗೆ ನಿಂತಿದ್ದಾರೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪದ ಒಂದು ಕಳಂಕವನ್ನು ತೆಗೆದು ಹಾಕೋದಕ್ಕೆ ಪದೇ ಪದೇ ಮನವಿಯನ್ನ ಮಾಡಿ ಪ್ರಜ್ವಲ್ನನ್ನ ಕರೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.